ಜಾತಿ ಗಣತಿಯ ದಂಗಲ್ ವಿಚಾರದಲ್ಲಿ ಈಗ ಒಕ್ಕಲಿಗರ ಒಗ್ಗಟ್ಟ ಪ್ರದರ್ಶನ ಬಹಳ ದೊಡ್ಡ ಮಟ್ಟದಲ್ಲೇ ಆಯಿತು. ಪಕ್ಷಾತೀತವಾಗಿ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು. ಒಕ್ಕೊರಲಿನಿಂದ ಒಂದು ನಿರ್ಧಾರಕ್ಕೂ ಕೂಡ ಬಂದ್ರು. ಅದೇನು ಅಂತಂದ್ರೆ ಜಾತಿ ಗಣತಿಯನ್ನ ಮುಂದೂಡಿಕೆಯನ್ನ ಮಾಡಬೇಕು ಅಂತ. ಸೊ ಹಾಗಿದ್ದಾಗ ಯಾರೆಲ್ಲ ಇದ್ರು ಇದರಲ್ಲಿ? ಸೋಮವಾರದಿಂದ ರಾಜ್ಯಾದ್ಯಂತ ಜಾತಿ ಗಣತಿ ನಡೀತಾ ಇದೆ. 22ನೇ ತಾರೀಕಿನಿಂದ ಗಣತಿ ಮುಂದೂಡಿಕೆಗೆ ಒಕ್ಕಲಿಗ ನಾಯಕರ ಸಭೆಯಲ್ಲಿ ಒಕ್ಕೊರಲ ಕೂಗು ಈಗ ಕೇಳಿ ಬಂದಿದೆ. ಜಾತಿ ಗಣತಿಯ ವೇಳೆ ಒಕ್ಕಲಿಗರೆಂದೇ ಭರಿಸುವಂತೆ ಕರೆಯನ್ನ ಕೊಟ್ಟಿದ್ದಾರೆ. ಉಪಜಾತಿಯ ಕಾಲಂನಲ್ಲೂ ಕೂಡ ಒಕ್ಕಲಿಗ ಅಂತಲೇ ನಮೂದಿಸಿ ಅಂತ ಹೇಳಿದ್ದಾರೆ. ಕುಂಚಿಟಿಗ ಒಕ್ಕಲಿಗ ಪ್ರತ್ಯೇಕ ಗುರುತಿಸಿಕೊಳ್ಳದಂತೆ ಕರೆಯನ್ನ ಕೊಟ್ಟಿದ್ದಾರೆ. ಯಾರೇ ಇರಲಿ ಒಕ್ಕಲಿಗ ಸಮುದಾಯದಲ್ಲಿ ಒಗ್ಗಟ್ಟು ಇರಲಿ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಸರ್ವೆ ಮುಂದೂಡಿದ್ರೆ ಒಳ್ಳೆಯದು ಅಂತ ಸಭೆಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬಟ್ ಸರ್ಕಾರ ನಿರ್ಧಾರ ಮಾಡಿದೆ ಸೋಮವಾರದಿಂದಲೇ ರಾಜ್ಯಾದ್ಯಂತ ಜಾತಿ ಗಣತಿಯನ್ನ ಮಾಡೋಕ್ಕೋಸ್ಕರ. ಹಾಗಾಗಿ ಈಗ ಮಾಡೋದೇ ಆದ್ರೆ ಎಲ್ಲರೂ ಕೂಡ ಒಕ್ಕಲಿಗರು ಅನ್ನುವಂಥದನ್ನ ಬರೆಸಬೇಕು ಅಂತ ಈಗ ಕರೆಯನ್ನ ಕೊಟ್ಟಿದ್ದಾರೆ. ಉಪಜಾತಿಯ ಕಾಲಂನಲ್ಲೂ ಕೂಡ ಒಕ್ಕಲಿಗ ಅಂತಾನೆ ನಮೂದಿಸಿ ಅಂತ ಹೇಳಿ. ಕುಂಚಟಿಗ ಒಕ್ಕಲಿಗ ಅಂತ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳಕ್ ಹೋಗಬೇಡಿ, ಒಕ್ಕಲಿಗ ಅಂತಾನೆ ಗುರುತಿಸಿಕೊಳ್ಳಿ ಅಂತ ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಕ್ಕೊರಲಿನಿಂದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುತೇಕವಾಗಿ ಇದು ಲಿಂಗಾಯತರಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇತ್ತು. ಅದರಲ್ಲೂ ಒಂದು 30-35 ಡಿವೈಡ್ ಮಾಡಿ ಉಪಜಾತಿಗಳು ಅದರ ಜೊತೆಗೆ ಸೇರಿಸಿಕೊಂಡು ಲಿಂಗಾಯತ, ವೀರಶೈವ ಲಿಂಗಾಯತ ಈ ತರ ಅನೇಕ ರೀತಿಯಾಗಿ ಅದರಲ್ಲಿ ಉಪಜಾತಿಗಳನ್ನು ಕೂಡ ಮರ್ಜ್ ಮಾಡಿಕೊಂಡು ಹೇಳುವಂತ ಕೆಲಸ ಆಗಿತ್ತು. ಹಾಗಾಗಿ ಅವರು ಕೂಡ ಲಿಂಗಾಯತ ಇಲ್ಲ ವೀರಶೈವ ಇಷ್ಟೇ ಬರೆಸಿ ಅಂತ ಹೇಳಿದ್ದು ಅವರು ಒಂದ್ ಕಡೆಗೆ. ಅದ ಹೊರತುಪಡಿಸಿ ಇನ್ನುಳಿದಂಥ ಸಮುದಾಯಗಳನ್ನು ಕೂಡ ಹಾಗೆ ಡಿವೈಡ್ ಮಾಡಿದ್ದಾರೆ. ಅದರಲ್ಲೂ ಕೂಡ 3-4 ಹೆಸರುಗಳು ಬರುತ್ತೆ. ಸೊ ಹಾಗಾಗಿ ಅವೆಲ್ಲವೂ ಕೂಡ ಒಂದೇ ಆಗಿರಲಿ ಅಂತ ಬೇಡಿಕೆಗಳು ಬಹುತೇಕವಾಗಿ ಕೇಳಿ ಬರ್ತಾ ಇದೆ. ಸಮೀಕ್ಷೆಯಿಂದ ಸಮುದಾಯಕ್ಕೂ ಕೂಡ ಒಳ್ಳೆಯದಾಗತ್ತೆ. ಸಮೀಕ್ಷೆ ಮುಂದಕ್ಕೆ ಹಾಕಲು ಪ್ರಯತ್ನವನ್ನ ಮಾಡುತ್ತಿದ್ದೇವೆ. ಒಕ್ಕಲಿಗ ನಾಯಕರ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ವೀರಶೈವ ಸಮಾಜದಂತೆ ನೀವು ಕೂಡ ಸಂದೇಶವನ್ನು ರವಾನಿಸಿ. ಬೇರೆಯವರು ಮಾತನಾಡಿದ್ರೆ ರಾಜಕೀಯ ಆಗತ್ತೆ, ಸ್ವಾಮೀಜಿ ಅವರೇ ಮಾತನಾಡಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಒಕ್ಕಲಿಗ ನಾಯಕರ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಆಡಿರುವಂತ ಮಾತುಗಳೇ ಇದು. ಉಳಿದಂತ ನಾಯಕರುಗಳೆಲ್ಲ ಮಾತನಾಡಿದ್ರೆ ಅದು ರಾಜಕೀಯ ಆಗಿಬಿಡುತ್ತೆ, ಅದರ ಬದಲಾಗಿ ಸ್ವಾಮೀಜಿಗಳೇ ಮಾತನಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಇದು ಸಭೆಯಲ್ಲಿ ಆಗಿರುವಂಥ ಬೆಳವಣಿಗೆ ಅನ್ನುವಂಥದ್ದು ಕೇಳಿ ಬಂದಿದೆ. ಸಭೆಯಲ್ಲಿ ಹೇಳಿರುವಂತಹ ಮಾತುಗಳು, ಆಡಿರುವಂತಹ ಮಾತುಗಳು. ಸೊ ಇನ್ಸೈಡ್ ಸ್ಟೋರಿ ಸಭೆಯಲ್ಲಿ ಏನಾಯಿತು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಹೇಳಿರೋದು, ನಾವು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸಮೀಕ್ಷೆನ ಮುಂದಕ್ಕೆ ಹಾಕಕ್ಕೆ, ಬಟ್ ಈ ಬಗ್ಗೆ ಸ್ವಾಮೀಜಿಗಳೇ ಮಾತನಾಡಬೇಕು ಅಂದಿದ್ದಾರೆ.